ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭಾರೀ ಮಳೆ ಅಬ್ಬರ ಮುಂದುವರೆದಿರೋದ್ರಿಂದ ಮುಂಜಾಗ್ರತಾ ಕ್ರಮವಾಗಿ ಚಿಕ್ಕಮಗಳೂರು ಜಿಲ್ಲೆಯ ಮುಳ್ಳಯ್ಯನಗಿರಿ ಸೀತಾಳಯ್ಯನಗಿರಿಗೆ ಪ್ರವಾಸಿಗರಿಗೆ ನಿರ್ಬಂಧವನ್ನು ವಿಧಿಸಲಾಗಿದೆ. ಇವತ್ತಿನಿಂದ ಜುಲೈ 22ರವರೆಗೆ ಪ್ರವಾಸಿಗರಿಗೆ ನಿರ್ಬಂಧ. ಯಾಕೆ ಅಂತಂದರೆ ಈ ಗಿರಿ ಮಾರ್ಗದಲ್ಲಿ ಏನಾದರೂ ಗುಡ್ಡ ಕುಸಿತ ಆಗ್ಬೋದು. ಆಮೇಲೆ ನಮ್ಮ ಜನ ಗೊತ್ತಲ್ಲ, ಇಂಥ ಸಂದರ್ಭದಲ್ಲಿ ಮುಳ್ಳಯ್ಯನಗಿರಿ ಅಂತಂದರೆ ವಿಪರೀತವಾಗಿ ಜನ ಹೋಗ್ತಾರೆ. ಆಮೇಲೆ ಅಲ್ಲಿ ಏನೇನೋ ಅನಾಹುತಗಳಾಗೋದು ಇವೆಲ್ಲ ಬೇಡ ಅನ್ನೋ ಕಾರಣಕ್ಕೋಸ್ಕರ ಮುಳ್ಳಯ್ಯನಗಿರಿ ಸೀತಾಳಯ್ಯನಗಿರಿ ಎಲ್ಲೆಲ್ಲಿ ಗಿರಿ ಪ್ರದೇಶಗಳಿದೆ, ಬೆಟ್ಟ ಗುಡ್ಡ ಪ್ರದೇಶಗಳಿದೆ, ಹಿಲ್ ಸ್ಟೇಷನ್ ಅಂತ ಯಾವ್ದು ಹೇಳ್ತಾರೆ, ಅಲ್ಲಿಗೆ 22ನೇ ತಾರೀಕು ತನಕ ಪ್ರವೇಶ ನಿಷೇಧ. ಇದು ಸದ್ಯದ ಮಾಹಿತಿ. ಮಳೆ ಮುಂದುವರೆದ್ರೆ ನಿರ್ಬಂಧವನ್ನು ಮತ್ತೆ ಮುಂದುವರಿಸಬಹುದು. ಮಳೆ ಕಡಿಮೆ ಆದರೆ ಬೇಕಾದ್ರೆ ಆಮೇಲೆ ಪ್ರವಾಸಿಗರಿಗೆ ಅನುಕೂಲ ಮಾಡಿಕೊಡ್ತಾರೆ. ಈ ನಡುವೆ ಚಿಕ್ಕಮಗಳೂರು, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಇರ್ತಕ್ಕಂಥ ಜಲಪಾತಗಳು ಮೈದುಂಬಿ ಹರಿತಾ ಇದೆ. ಒಂಥರ ಕಣ್ಣಿಗೆ ಬಹಳ ಆನಂದವಾಗುತ್ತೆ ನೋಡೋದಕ್ಕೆ. ಜೋಗ ಜಲಪಾತದಿಂದ ಹಿಡಿದು ಸಿರಿಮನೆ ಫಾಲ್ಸ್ ಇರ್ಬೋದು, ಕಲ್ಲತ್ಗಿರಿ ಫಾಲ್ಸ್ ಇರ್ಬೋದು, ಸಗೀರ್ ಫಾಲ್ಸ್ ಇರ್ಬೋದು, ಅಬ್ಬಿ ಜಲಪಾತ, ಇರ್ಫು ಜಲಪಾತ ಎಲ್ಲವೂ ಕೂಡ ನದಿಗಳು ಮೈದುಂಬಿ ಹರಿತಾ ಇರೋದ್ರಿಂದ ಜಲಪಾತಗಳು ಅದ್ಭುತವಾಗಿದೆ.